ನಮಸ್ಕಾರಗಳು ಸಿಂಹರಾಶಿಯ ಬಂಧುಗಳೇ. ಇಂದು ಮಾರ್ಚ್ 20 ಸಿಂಹರಾಶಿಯ ಮಹಾ ಭವಿಷ್ಯವಾಣಿ. ಸಿಂಹರಾಶಿಯವರಿಗೆ ಇಂದು ಸೂರ್ಯಲಕ್ಷ್ಮಿ ಯೋಗ, ನಿಮ್ಮ ಅಧಿಕಾರ ಮತ್ತು ಸಂಪತ್ತು ವೃದ್ಧಿಯಾಗುವ ಮಹಾ ಸುದಿನ. ನಮಸ್ಕಾರ ಸಿಂಹರಾಶಿಯ ವೀರ ಬಂಧುಗಳೇ. ಇಂದು ಮಾರ್ಚ್ 20 ಶುಕ್ರವಾರ. ಗ್ರಹಗಳ ರಾಜ ಸೂರ್ಯನ ಪುತ್ರರಾದ ನಿಮಗೆ ಇಂದು ಬ್ರಹ್ಮಾಂಡವು ಒಂದು ವಿಶೇಷ ಉಡುಗೊರೆಯನ್ನು ನೀಡಲು ಸಿದ್ಧವಾಗಿದೆ. ಸಿಂಹರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವ ಗುಣವುಳ್ಳವರು ಮತ್ತು ಸ್ವಾಭಿಮಾನಿಗಳು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಕೆಲಸಗಳು ಉಂಟಾಗುತ್ತಿದ್ದ ವಿಳಂಬ ಮತ್ತು ಶತ್ರುಗಳ ಕಾಟಕ್ಕೆ ಇಂದು ಪೂರ್ಣ ವಿರಾಮ ಬೀಳಲಿದೆ. ಶುಕ್ರವಾರದ ಈ ಮಹಾಲಕ್ಷ್ಮಿ ಕೃಪೆಯಿಂದ ನಿಮ್ಮ ಕೀರ್ತಿ ಮತ್ತು ಐಶ್ವರ್ಯ ಹೇಗೆ ಹೆಚ್ಚಾಗಲಿದೆ ಎಂಬುದನ್ನು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತಿಳಿದುಕೊಳ್ಳಿ. ಸಿಂಹರಾಶಿಯವರಿಗೆ ಇಂದು ಕುಬೇರ ಯೋಗ ಮತ್ತು ಆದಿತ್ಯ ಮಂಗಲ ಯೋಗದ ಪ್ರಭಾವ ಸಕ್ರಿಯವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಇಂದು ಅತ್ಯಂತ ತೇಜಸ್ವಿಯಾಗಿದ್ದು ನಿಮ್ಮ ಆತ್ಮವಿಶ್ವಾಸವನ್ನು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯಲಿದ್ದಾನೆ. ಶುಕ್ರನು ನಿಮ್ಮ 10ನೇ ಮನೆಯ ಮೇಲೆ ಶುಭ ದೃಷ್ಟಿ ಬೀರುತ್ತಿರುವುದರಿಂದ ವೃತ್ತಿ ಕ್ಷೇತ್ರದಲ್ಲಿ ರಾಜವೈಭವದ ಸೌಕರ್ಯಗಳು ದೊರೆಯಲಿದೆ. ಆಫೀಸ್ನಲ್ಲಿ ಇಂದು ನಿಮ್ಮದೇ ನೀವು ನೀಡುವ ನಿರ್ಧಾರಗಳು ಅಂತಿಮವಾಗಲಿದೆ. ಮ್ಯಾನೇಜ್ಮೆಂಟ್ನಿಂದ ನಿಮಗೆ ಪ್ರಶಂಸೆ ಮತ್ತು ಗೌರವ ಸಿಗಲಿದೆ. ರಾಜಕೀಯ ಅಥವಾ ಆಡಳಿತಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಜವಾಬ್ದಾರಿ ಅಥವಾ ಉನ್ನತ ಸ್ಥಾನವನ್ನು ಸಿಗುವ ಲಕ್ಷಣಗಳಿವೆ. ಇಂದು ಬಂಗಾರ, ತಾಮ್ರ, ರಿಯಲ್ ಎಸ್ಟೇಟ್ ಅಥವಾ ಸರ್ಕಾರಿ ಕಾಂಟ್ರಾಕ್ಟ್ಗಳಿಗೆ ತೊಡಗಿರುವವರಿಗೆ ಭರ್ಜರಿ ಲಾಭ ಸಿಗಲಿದೆ. ನೀವು ಹಳೆಯ ಹೂಡಿಕೆಗಳನ್ನು ಇಂದು ನಿರೀಕ್ಷೆಗೂ ಮೀರಿ ಪ್ರತಿಫಲ ನೀಡಲಿದೆ. ನೀವು ಸಮಾಜ ಸೇವೆಯಲ್ಲಿದ್ದರೆ ಅಥವಾ ಪ್ರಭಾವಿ ವ್ಯಕ್ತಿಯಾಗಿದ್ದರೆ ಇಂದು ನಿಮ್ಮ ಮಾತಿಗೆ ಸಾವಿರಾರು ಜನ ಬೆಂಬಲ ನೀಡಲಿದ್ದಾರೆ. ಇಂದು ಅನಿರೀಕ್ಷಿತವಾಗಿ ಪೂರ್ವಜರ ಆಸ್ತಿಯಿಂದ ಅಥವಾ ಸರ್ಕಾರಿ ಮೂಲದಿಂದ ದೊಡ್ಡ ಮೊತ್ತದ ಹಣ ಕೈ ಸೇರಲಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಅತ್ಯಂತ ಬಲಿಷ್ಠವಾಗಿರುತ್ತೀರಿ. ಇಂದು ಹೊಸ ವಾಹನ, ಭೂಮಿ ಅಥವಾ ಬೆಲೆ ಬಾಳುವ ಆಭರಣಗಳನ್ನು ಖರೀದಿಸಲು ಅತ್ಯಂತ ಶುಭ ದಿನ. ನಿಮ್ಮ ಜೀವನ ಶೈಲಿಯಲ್ಲಿ ಇಂದು ಬದಲಾವಣೆ ಕಂಡುಬರಲಿದೆ. ಹಣ ಬಂದರೂ ಅಹಂಕಾರ ಬೇಡ. ನಿಮ್ಮ ಉದಾರ ಗುಣದಿಂದ ಯಾರಿಗಾದರೂ ಸಹಾಯ ಮಾಡುವುದನ್ನು ಮರೆಯಬೇಡಿ. ಸಂಗಾತಿಯು ನಿಮ್ಮ ಯಶಸ್ಸನ್ನು ಕಂಡು ಹೆಮ್ಮೆ ಪಡಲಿದ್ದಾರೆ. ಮನೆಯಲ್ಲಿ ಹಬ್ಬದಂತಹ ವಾತಾವರಣವಿರುತ್ತದೆ. ನಿಮ್ಮ ಮಕ್ಕಳು ನಿಮ್ಮ ಹೆಸರನ್ನು ಬೆಳಗುವಂತಹ ಕೆಲಸ ಮಾಡುವವರು. ಉನ್ನತ ಮನೆತನದ ಸಂಬಂಧಗಳು ಇಂದು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಇಂದು ನಿಮ್ಮ ಮನಸ್ಸಿನ ಇಚ್ಛೆಯನ್ನು ತಿಳಿಸಲು ಸೂಕ್ತ ದಿನ. ಸಮಾಜದ ಪ್ರಭಾವಿ ವ್ಯಕ್ತಿಗಳೊಂದಿಗೆ ನಿಮ್ಮ ಸ್ನೇಹ ಬೆಳೆಯಲಿದೆ. ಇಂದು ಭವಿಷ್ಯದಲ್ಲಿ ನಿಮಗೆ ತುಂಬ ಉಪಯುಕ್ತವಾಗಲಿದೆ. ಇಂದು ನೀವು ಸಿಂಹದಂತಹ ಚೈತನ್ಯವನ್ನು ಹೊಂದಿರುವಿರಿ. ಹೃದಯ ಮತ್ತು ರಕ್ತದೊತ್ತಡದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಅತಿಯಾದ ಬಿಸಿಲಿನಿಂದ ದೂರವಿರಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಇಂದು ಒಂದು ರೀತಿಯ ಕಾಂತಿ ಇರಲಿದೆ. ಜನರು ನಿಮ್ಮನ್ನು ನೋಡಿ ಆಕರ್ಷಿತರಾಗಲಿದ್ದಾರೆ. ಪಂಚಾಂಗದ ಭವಿಷ್ಯ. ಅದೃಷ್ಟದ ಬಣ್ಣ ಇಂದು ನಿಮಗೆ ಕಿತ್ತಳೆ ಮತ್ತು ಹೊಂಬಣ್ಣವಾಗಿರುತ್ತದೆ. ಅದೃಷ್ಟದ ಸಂಖ್ಯೆ 1, 5 ಮತ್ತು 9 ಆಗಿರುತ್ತದೆ. ಅಮೃತದ ಕಾಲ ಬೆಳಿಗ್ಗೆ 9:15ರಿಂದ 10:45ರವರೆಗೆ ಇರುತ್ತದೆ. ವಿಜಯ ಮುಹೂರ್ತ ಮಧ್ಯಾಹ್ನ 2:30ರಿಂದ 3:20ರವರೆಗೆ ಇರುತ್ತದೆ. ರಾಹುಕಾಲ ಬೆಳಿಗ್ಗೆ 10:30ರಿಂದ 12ರವರೆಗೆ. ಈ ಸಮಯದಲ್ಲಿ ಯಾವುದೇ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಭಾಗ್ಯವನ್ನು ದ್ವಿಗುಣಗೊಳಿಸಿಕೊಳ್ಳಲು ಈ ಕೆಳಗಿನ ಕಾರ್ಯಗಳನ್ನು ನೀವು ತಪ್ಪದೆ ಮಾಡಲೇಬೇಕು. ಇಲ್ಲವಾದರೆ ಇಂದಿನ ದಿನದಲ್ಲಿ ನಿಮಗೆ ಪ್ರತಿಫಲ ದೊರಕುವುದಿಲ್ಲ. ಸೂರ್ಯ ನಮಸ್ಕಾರ. ಬೆಳಿಗ್ಗೆ ಸೂರ್ಯದೇವನಿಗೆ ಅರ್ಘ್ಯ ನೀಡಿ ಮತ್ತು ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ. ಕೆಂಪು ಬಣ್ಣದ ಹೂವು ಅಥವಾ ಗೋಧಿಯನ್ನು ದೇವಸ್ಥಾನಕ್ಕೆ ದಾನ ಮಾಡಿ. ಓಂ ಆಂ ಹೀಂ ಸೌಂ ಸೂರ್ಯಾಯ ನಮಃ ಮತ್ತು ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಮಂತ್ರಗಳನ್ನು ಜಪಿಸಿ. ಸಿಂಹರಾಶಿಯವರೇ, ಇಂದು ನೀವು ಅಕ್ಷರಶಃ ರಾಜನಂತೆ ಮೆರೆಯುವ ಸಮಯ. ನಿಮ್ಮಲ್ಲಿರುವ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಈ ಸುವರ್ಣಾವಕಾಶವನ್ನು ಕೈಚೆಲ್ಲಬೇಡಿ. ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಲಿದೆ.
ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮೀ ದೇವಿ ಕೃಪೆ ಎಂದು ಕಮೆಂಟ್ ಮಾಡಿ. ಇಂತಹ ದಿನದ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಯಾರೆಲ್ಲ ಸಿಂಹ ರಾಶಿಯ ಬಂಧುಗಳು ಹಾಗೂ ಸ್ನೇಹಿತರಿದ್ದರೆ ತಪ್ಪದೆ ಅವರಿಗೆ ಶೇರ್ ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ. ಆ ಲಕ್ಷ್ಮೀ ದೇವಿಯ ಕೃಪೆ ಸದಾ ಕಾಲ ನಿಮ್ಮ ಮೇಲೆ ಇರಲಿ. ಸರ್ವರಿಗೂ ಒಳ್ಳೆಯದಾಗಲಿ ಸಿಂಹ ರಾಶಿಯ ಬಂಧುಗಳೇ.